ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಧನ್ವಿತ್ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇದೆ. ಸೊ ಅದಕ್ಕಾಗಿ ಸಂಜು ಮಗನಿಗೋಸ್ಕರ ಪ್ರಾಜೆಕ್ಟ್ ವರ್ಕ್ನ ರೆಡಿ ಮಾಡಿಕೊಡ್ತಿದ್ದಾರೆ. ಖಂಡಿತ ಈ ಒಂದು ವಿಡಿಯೋಯಿಂದ ನಿಮಗೂ ಹೆಲ್ಪ್ ಆಗುತ್ತೆ. ನಿಮ್ಮ ಮನೇಲಿ ಪುಟ್ಟ ಮಕ್ಕಳಿದ್ರೆ ಅವ್ರಿಗೆಲ್ಲ ಸೈನ್ಸ್ ಎಕ್ಸಿಬಿಷನ್ ಇದ್ದಾಗ ನೀವು ಈ ಥರದ ಪ್ರಾಜೆಕ್ಟ್ ವರ್ಕ್ ಎಲ್ಲನೂ ಮಾಡಿಕೊಡೋದಕ್ಕೆ ಖಂಡಿತ ಈ ಒಂದು ವಿಡಿಯೋ ಇದರಿಂದ ಹೆಲ್ಪ್ ಆಗುತ್ತೆ. ಹಾಗೆ ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಹೇಗಿರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಓಕೆ, ಚಿನ್ನು ಸ್ಕೂಲ್ಗೆ ಪ್ರಾಜೆಕ್ಟ್ ವರ್ಕ್. ಏನು ಪ್ರಾಜೆಕ್ಟ್ ವರ್ಕ್ ಚಿನ್ನದು? ರೈನಾ? ಏನು ಪ್ರಾಜೆಕ್ಟ್ ಸಂಜ? ಸೋರ್ಸ್ ಆಫ್ ವಾಟರ್ ಕಣೋ. ಈ ಚಿಕ್ಕ ಮಕ್ಕಳಿಗೆ ಏನೇ ಪ್ರಾಜೆಕ್ಟ್ ವರ್ಕ್ ಕೊಟ್ರು ಪೇರೆಂಟ್ಸ್ ಅದು ನಾವೇ ಮಾಡಿಕೊಡ್ಬೇಕಿರುತ್ತೆ. ಯಾಕಂದರೆ ಅವರು ಆರಾಮಾಗಿ ಆಟಾಡ್ಕೊಂಡಿರ್ತಾರೆ, ಚಿಕ್ಕವರಲ್ವಾ. ಸೊ ಅದರಿಂದಾಗಿ ಅವ್ರು ಸ್ವಲ್ಪ ದೊಡ್ಡವರಾಗೋವರೆಗೂ ನಮಗೆ ಟೆನ್ಷನ್ ಜಾಸ್ತಿ. ನಾಳೆ ಪ್ರಾಜೆಕ್ಟ್ ವರ್ಕ್ ಇದೆ, ನಾಳೆ ಡಿಕ್ಟೇಷನ್ ಇದೆ, ನಾಳೆ ಅದು ಓದಿಸ್ಬೇಕು ಇದು ಓದಿಸ್ಬೇಕು ಅಂತ. ಕೆಲವೊಂದು ಸಲ ನಮಗೆ ಅನಿಸ್ಬಿಡುತ್ತೆ ನಾವೇ ಮತ್ತೆ ಸ್ಕೂಲಿಗೆ ಸೇರ್ಕೊಬಿಟ್ಟಿದ್ದೀವೇನೋ ಅಂತ. ನಮಗೆ ಬೇರೆ ಬೇರೆ ಕೆಲಸಗಳಿರುತ್ತೆ, ಅದ್ರ ಟೆನ್ಷನ್ ಜೊತೆಗೆ ಮಕ್ಕಳದ್ದು ಸ್ಕೂಲ್ದು ಟೆನ್ಷನ್ ಎಲ್ಲ ನಾವೇ ತಗೊಳ್ಬೇಕಿರುತ್ತೆ. ಎಲ್ಲ ಪ್ರತಿಯೊಂದೂ ನಾವೇ ನೋಡಿ ಮಾಡಿ ನಾಳೆ ಇದಿದೆ ನಿನಗೆ, ನೀನು ಓದ್ಕೋಬೇಕು ಬರ್ಕೋಬೇಕು ಅಂತ ತಿಳಿಸಿ ಹೇಳಬೇಕಿರುತ್ತೆ. ಅವ್ರು ಮಾತ್ರ ಆರಾಮಾಗಿ ಆಟಾಡ್ಕೊಂಡಿರ್ತಾರೆ ನೋಡಿ. ಇವನು ಅಷ್ಟೇ. ನೀನು ಗೇಮ್ ಆಡ್ತಿರೋ, ಪಾಪ ಪ್ರಾಜೆಕ್ಟ್ ವರ್ಕ್ ಮಾಡಲಿ ಚಿನ್ನು. ಹಾಂ, ಫೈನಲಿ ಪ್ರಾಜೆಕ್ಟ್ ವರ್ಕ್ ರೆಡಿ ಆಯಿತು ನೋಡಿ. ಇವನಿಗೆ ಪ್ರಾಜೆಕ್ಟ್ ವರ್ಕ್ ಬಂದು ಎಂಡಾಂಗರ್ಡ್ ಆ್ಯನಿಮಲ್ಸ್ ಮತ್ತು ಸೋರ್ಸ್ ಆಫ್ ವಾಟರ್ ಅಂತ ಹೇಳಿ ಕೊಟ್ಟಿದ್ದರು. ಸೊ ನಾನು ಸ್ವಲ್ಪ ಐಡಿಯಾಸ್ ಕೊಟ್ಟೆ, ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಸಂಜು ಸರಿ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂತು ಪ್ರಾಜೆಕ್ಟ್ ವರ್ಕ್. ಖಂಡಿತ ಈ ಒಂದು ವಿಡಿಯೋಯಿಂದ ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ಸೈನ್ಸ್ ಎಕ್ಸಿಬಿಷನ್ ಇದ್ದಾಗ ಪ್ರಾಜೆಕ್ಟ್ ವರ್ಕ್ ಏನಾದರೂ ಕೊಟ್ಟಿದ್ದರೆ ಮಾಡಿಕೊಡೋದಕ್ಕೆ ನಿಮಗೂ ಕೂಡ ಕೆಲವೊಂದು ಐಡಿಯಾ ಬರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಹೇಗೆಲ್ಲ ಮಾಡಿರ್ತಾರೆ ಪ್ರಾಜೆಕ್ಟ್ ವರ್ಕ್ ಅನ್ನೋದು ನಿಮಗೂ ಸಹ ಗೊತ್ತಾಗುತ್ತೆ, ನಿಮಗೂ ಐಡಿಯಾ ಬರುತ್ತೆ. ಆವಾಗ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ಬೋದು, ತುಂಬ ಈಸಿಯಾಗಿ ಎಲ್ಲ ಮಾಡಿಕೊಡ್ಬೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳೆಲ್ಲ ಹೇಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಯಾವ್ಯಾವ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಧನ್ವಿತ್ ಸ್ಕೂಲಲ್ಲಿ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಓಕೆ, source of water. The water will come deep pond and lake and river and sea and rain will come. Don't waste water. Waste means you can wash the legs and drinking water we cannot drink. That's why don't waste the waters. Drinking also very good. Don't waste the waters. For water and will waste. Save the waters and save the end animal endangered and endangered animals. Tiger, lion, elephant, deer, panda and dog. Save the animals. Don't beat the animal. Bite us. Don't beat us. Okay, bye. ಸಂಜು ಆಫೀಸ್ಗೆ ಹೋಗಿದ್ದಾರೆ. ಸೊ ನಾನೇ ಚಿನ್ನೂನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಥರ್ಸ್ಡೇನೇ ಸಂಜು ಪ್ರಾಜೆಕ್ಟ್ ವರ್ಕ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಇವನಿಗೆ ಸ್ಯಾಟರ್ಡೆ ಸೈನ್ಸ್ ಎಕ್ಸಿಬಿಷನ್ ಇರೋದು. ಸೊ ಪೇರೆಂಟ್ಸ್ ಎಲ್ಲ ಫ್ರೀ ಆಗಿರ್ತಾರೆ ಸ್ಯಾಟರ್ಡೆ ಅಂತ ಹೇಳಿ ಸೈನ್ಸ್ ಎಕ್ಸಿಬಿಷನ್ನ ಸ್ಯಾಟರ್ಡೆ ಇಟ್ಟಿದ್ದಾರೆ. ಸೊ ನಾನು ಇವತ್ತು ಫ್ರೈಡೇ ಕರ್ಕೊಂಡು ಹೋಗ್ತಾಯಿದ್ದೀನಿ. ಪ್ರಾಜೆಕ್ಟ್ ವರ್ಕ್ನ ಇವತ್ತೇ ಕೊಟ್ಬಿಟ್ಟು ಬರಬೇಕು. ಅವರೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಏನೇ ಇದ್ದರೂ ಪೇರೆಂಟ್ಸ್ ಎಲ್ಲ ಸ್ಯಾಟರ್ಡೆ ಹೋಗಬೇಕು. ಸ್ಯಾಟರ್ಡೆ ಎಕ್ಸಿಬಿಷನ್ ಇರುತ್ತೆ. ಸೊ ಇವನಿಗೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಕರ್ಕೊಂಡು ಹೋಗ್ತಿದ್ದೀನಿ. ಸ್ವಲ್ಪ ಮಿಸ್ಟೇಕ್ ಮಾಡ್ತಿದ್ದಾನೆ, ನೋಡೋಣ. ಇವತ್ತು ನೈಟ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ಬೇಕು. ನಾಳೆ ಅವನಿಗಿರೋದು. ಜ್ಯೂಸ್ ಚೆನ್ನಾಗೈತ ಚಿನ್ನು? ಚೆನ್ನಾಗಿದ್ಯಾ? ಅದಕ್ಕೆ ಅಮ್ಮ ಹೇಳ್ದಂಗೆ ಕೇಳಬೇಕು. ನೋಡು ಬಿದ್ದು ಹೆಂಗೆ ಮಾಡ್ಕೊಂಡಿದ್ಯಾ ಪಾಪು. ಹಾಂ ನೋಡು, ಎಲ್ಲ ಬಾಯಲ್ಲೇ ತೋರಿಸು ನಿನ್ನ ಲಿಪ್ಸ್ನ. ಒಬ್ಬ ಹೆಂಗಾಗಿದೆ ಗೊತ್ತಾ? ಇರು ಇಲ್ಲಿ ತೋರಿಸಿಲ್ಲ. ಹಾನು ಹಂಗಿರೋ. ಓ ಮೈ ಗಾಡ್,
ಹೆಂಗಾಗಿದೆ ಗೊತ್ತಾ ಪಾಪು. ಅದಕ್ಕೆ ಹೇಳ್ದಂಗೆ ಕೇಳ್ಬೇಕು. ಸ್ನಾನ ಮಾಡ್ಕೊಂಡ್ ಬಾ ಅಂತಂದ್ರು ಅಲ್ಲೇ ಆಟ ಆಡ್ತಿದ್ದೆ, ಜಾರ್ ಬಿದ್ದು ಹೆಂಗ್ ಮಾಡ್ಕೊಂಡಿದ್ಯಾ? ತೋರ್ಸು ಏನೇನ ನಮ್ ಬಾಯಿ ಹೆಂಗಾಗೈತಂತ. ಹಂಗೆ ಇರುತ್ತೆ ಇನ್ಮೇಲೆ ಚಿನ್ನು, ವಾಸಿ ಆಗಲ್ಲ. ಇಲ್ಲ ಇಲ್ಲ, ಬೇಗ ವಾಸಿ ಆಗತ್ತೆ, ನಾಳೆ ವಾಸಿ ಆಗ್ಬಿಡುತ್ತೆ. ನನ್ನ ಮಗ ಊಟ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಜ್ಯೂಸ್ ಮಾಡಿಸ್ಕೊಂಡು ಕುಡಿತಾ ಇದ್ದಾನೆ. ಬಾಯಿ ಹೆಂಗಾಗೈತೆ. ಇವತ್ತು ಸ್ಯಾಟರ್ಡೆ, ಸಂಜುಗೆ ಮತ್ತು ಚಿನ್ನುಗೆ ಯಾವಾಗಲೂ ರಜಾ ಇರ್ತಿತ್ತು. ಬಟ್ ಇವತ್ತು ಸೈನ್ಸ್ ಎಕ್ಸಿಬಿಷನ್ ಇರೋದ್ರಿಂದ ಚಿನ್ನು ಸ್ಕೂಲ್ಗೆ ಹೋಗಬೇಕು. ಸಂಜು ಮನೆಯಲ್ಲೇ ಇರೋದ್ರಿಂದ ನಾನೇ ಕರ್ಕೊಂಡು ಹೋಗ್ತೀನಿ, ನೀನು ರೆಡಿ ಆಗಿರೋ ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಸೊ ಅದಕ್ಕೆ ನಾನು ಇವನನ್ನು ಕಳಿಸ್ತಿದ್ದೀನಿ. ಪಾಪ ಬಿದ್ದು ಎಲ್ಲ ಲಿಪ್ಸ್ ಎಲ್ಲನೂ ಗಾಯ ಮಾಡ್ಕೊಂಡಿದ್ದಾನೆ. ಸ್ವಲ್ಪ ಊದ್ಕೊಂಡಿದ್ದೆ, ಹೇಗೆ ಹೇಳ್ತಾನೋ ಏನೋ ಗೊತ್ತಿಲ್ಲ. ಹೇಳ್ತೀನಿ ಬಿಡಮ್ಮ ನಾನು ಚೆನ್ನಾಗಿ ಅಂತ ಹೇಳ್ಕೊಂಡು ಹೋಗ್ತಿದ್ದಾನೆ. ಬಾಯ್. ಇವಾಗ ನಾನು ಮತ್ತು ಸಂಜು ಸ್ಕೂಲ್ ಹತ್ರ ಹೋಗ್ತಿದ್ದೀವಿ. ಹೇಗೆ ಹೇಳ್ತಾನೋ ಏನೋ ಚಿನ್ನು, ನೋಡಬೇಕು. ಪಾಪ ಲಿಪ್ಸ್ ಎಲ್ಲ ಆ ರೀತಿ ಆಗಿದೆ. ಬನ್ನಿ ಹೋಗಿ ನೋಡೋಣ ಹೇಗೆ ಹೇಳ್ತಾನೆ ಏನೋ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ನೀವು ಸಹ ನೋಡ್ಬೋದು. ಹಾಗೆ ಬೇರೆ ಮಕ್ಕಳು ಹೇಗೆ ಮಾಡ್ಕೊಂಡು ಬಂದಿದ್ದಾರೆ, ಅವರೆಲ್ಲ ಹೇಗೆ ಹೇಳ್ತಾರೆ ಅನ್ನೋದು ಕೂಡ ತೋರಿಸ್ತೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಮಕ್ಕಳಿಗೆ. ಬನ್ನಿ ಈಗ ಹೋಗೋಣ.
Traffic signal. What is this? Switches. Oh. Plus 1, 19. Good. 92. Oh. Reverse. Yes. Running. What is your project name? Project name? Lion, Okay. Wait, 10 minutes, okay? Transportation. Lantern. What is this? Airplane. Air pollution. How it will happen? Show me very signal. Very signal correct. How you keep it? How you keep it? Good morning, students. It's wonderful. This is a break time. All the teachers and students can take a break. And see the presentation is very early. Because at 11 o'clock sharp, the day will celebrate prayer start. So we will put this information on the break. Exactly at 11 Hello? Hello? ಫ್ರೆಂಡ್ಸ್,
ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ಧನ್ವಿತ್ ಸ್ಕೂಲಲ್ಲಿ ನಡೆದಂಥ ಸೈನ್ಸ್ ಎಕ್ಸಿಬಿಷನ್ ಆಗಿತ್ತು. ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು ಮಕ್ಕಳೆಲ್ಲ. ಹಾಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು. ಹಾಗೆ ಧನ್ವಿತ್ ನೋಡಿ ಎಷ್ಟು ತರಲೆ ಮಾಡ್ತಾನೆ ಕ್ಲಾಸಲ್ಲಿ ಅನ್ನೋದು ಕೂಡ ನೋಡಿದ್ರಿ ಅಲ್ವಾ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.